ಜನಪರವಾದ ಆಡಳಿತ ಕೊಡ್ತಾರೆ ಅನ್ನುವಾಗ್ಲೇನೆ ಅವರು ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಭ್ರಷ್ಟಾಚಾರದ ಆರೋಪದಿಂದ ಕೂಡ ಅವರು ಮುಕ್ತವಾಗಲಿಲ್ಲ. ಅದರಲ್ಲಿ ಪ್ರಮುಖವಾದಂಥದ್ದು ಬೆಂಗಳೂರು ಮೈಸೂರು ಕಾರಿಡಾರ್ ಪ್ರಾಜೆಕ್ಟ್. ಕೋಟಿಗಟ್ಟಲೆ ಹಣ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಕೊಜೆಂಟ್ರಿಕ್ಸ್ ವಿವಾದ ಅಂತ ಅವಾಗ ಕೇಳಿ ಬರುತ್ತೆ. ಏನಿದು ಕೊಜೆಂಟ್ರಿಕ್ಸ್ ವಿವಾದ? ಕೊಜೆಂಟ್ರಿಕ್ಸ್ ಥರ್ಮಲ್ ಪ್ರಾಜೆಕ್ಟ್ ನ ಮಾಡ್ತೀವಿ ಅಂತ ಹೇಳಿ ಅಷ್ಟೊತ್ತಿಗೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೂ ಹೋಗಿರ್ತಾರೆ. ಲೈಸೆನ್ಸಿಂಗ್ ಇರುತ್ತೆ, ಅದನ್ನ ಕ್ವಾಯಟ್ ಆಗಿ ಕೊಡಿಸಿರ್ತಾರೆ. ಬಟ್ ಆ ಸಂದರ್ಭದಲ್ಲಿ ಜಾರ್ಜ್ ಫರ್ನಾಂಡಿಸ್ ಮತ್ತು ಮನೇಕಾ ಗಾಂಧಿ ಇವರೆಲ್ಲ ಈ ಪ್ರಕರಣದಲ್ಲಿ ಕಿಕ್ ಬ್ಯಾಕ್ಸ್ ಇದೆ, ಹಾಗಾಗಿ ಇದನ್ನ ಸ್ಟಾಪ್ ಮಾಡಬೇಕು. ದೇವೇಗೌಡರ ಆಡಳಿತ ಅಂತ ಬಂದ ತಕ್ಷಣ ಅಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅವರ ಕಾಲದಲ್ಲಿ ಇನಿಷಿಯೇಟ್ ಆಗಿದ್ದು. ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಗಿ ಬೆಳೀತಾ ಇದೆ, ಮತ್ತೆ ಈಗ ಇರತಕ್ಕಂಥ HCL ಏರ್ಪೋರ್ಟ್ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಕಾವೇರಿ ಪ್ರಾಜೆಕ್ಟು ಬೆಂಗಳೂರು ಬರೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ದಲಿತರನ್ನ ಇಂಟರ್ನಲ್ ರಿಸರ್ವೇಷನ್ ಆ ವಿಚಾರನ ಕೂಡ ದೇವೇಗೌಡರು ಪ್ರಪೋಸಲ್ ಇಟ್ಟಿರ್ತಾರೆ. ದೇವೇಗೌಡರು ಬಂದ್ಮೇಲೆ ಅದು ಮುಸ್ಲಿಮ್ಸ್ಗೆ 4% ರಿಸರ್ವೇಷನ್. ಆರಂಭದಲ್ಲೇ 2 ಸವಾಲುಗಳನ್ನು ದೇವೇಗೌಡರು ಎದುರಿಸ್ತಾರೆ. ಸವಾಲುಗಳನ್ನು ಎದುರಿಸಿ ಇನ್ನೇನು ಅವರ ಆಡಳಿತ ಸುಸೂತ್ರವಾಗಿ ಮುಂದಿನ ದಿನಗಳಲ್ಲಿ ಜನಪರವಾದ ಆಡಳಿತ ಕೊಡ್ತಾರೆ ಅನ್ನುವಾಗ್ಲೇನೆ ಅವರು ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಆ ರೀತಿಯ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಪಟ್ಟಿ ಮಾಡೋದಾದ್ರೆ ಅಥವಾ ಹೇಳೋದಾದ್ರೆ ಯಾವ್ಯಾವುದು ಆ ರೀತಿಯ ಭ್ರಷ್ಟಾಚಾರದ ಆರೋಪಗಳು? ನೋಡಿ, ಭ್ರಷ್ಟಾಚಾರದ ಆರೋಪದಿಂದ ಕೂಡ ಅವರು ಮುಕ್ತವಾಗಲಿಲ್ಲ. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರದ್ದು ನೋಡಿದ್ದೀವಿ ನಾವು. ದೆನ್ ಅದನ್ನ ವೀರೇಂದ್ರ ಪಾಟೀಲ್ರು ಹೇಗೆ ಫೇಸ್ ಮಾಡೋದು ಅನ್ನೋದನ್ನ ನೋಡಿದ್ದೀವಿ. ಸೊ ಇವರು ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದು ಆಪಾದನೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಅದರಲ್ಲಿ ಪ್ರಮುಖವಾದಂಥದ್ದು ಬೆಂಗಳೂರು ಮೈಸೂರು ಕಾರಿಡಾರ್ ಪ್ರಾಜೆಕ್ಟ್, BMIC. ಸೊ ನೈಸ್ ಪ್ರಾಜೆಕ್ಟ್. ಅದು 1995 ಒಂದು ಅಮೆರಿಕದ ಡೆಲಿಗೇಷನ್ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಬರುತ್ತೆ. ಅವರು ಬಂದವರು ಬೆಂಗಳೂರು ಮೈಸೂರು ನಡುವೆ ಒಂದು ಫಾಸ್ಟ್ ಲೇನ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಪೋಸಲ್ ಕೊಡ್ತಾರೆ. ಆ ಡೆಲಿಗೇಷನ್ ನಲ್ಲಿ ಕರ್ನಾಟಕದವರಾದಂಥ ಅಮೆರಿಕದಲ್ಲಿ ನೆಲೆಸಿದಂಥ ಅಶೋಕ್ ಕೆನಿ ಅನ್ನೋರು ಇರ್ತಾರೆ. ಅವರು ಆ ಸಂಸ್ಥೆಯ ಪಾಲುದಾರರು, ಅವರೇ ಅದರ ಪ್ರಮುಖ ವ್ಯಕ್ತಿ. ಸೊ ಅವರು ಒಂದು ಪ್ರಪೋಸಲ್ ಕೊಡ್ತಾರೆ, ಅದನ್ನ ದೇವೇಗೌಡರು ಒಪ್ಕೊಳ್ತಾರೆ. ಹೀಗೆ ಆ ಪ್ರಪೋಸಲ್ ಬರುತ್ತೆ ಹೊರತು ಅದನ್ನ ಮುಂದುವರೆದಿರಲ್ಲ. ಆದ್ರೆ ಕೆಣಿ ಬಹಳ ವೆರಿ ಕ್ಲೆವರ್ ಮ್ಯಾನ್. ಸೊ ಅದು 95 ಶುರುವಾದಂತ ಪ್ರೋಗ್ರಾಮು ಆಯಾ ಸರ್ಕಾರಗಳು ಚೇಂಜ್ ಆದಂಗೆ ಆ ವ್ಯಕ್ತಿ ಬೇರೆ ಬೇರೆ ಸರ್ಕಾರಗಳಿಂದ ಹೆಚ್ಚು ಲ್ಯಾಂಡ್ಗಳನ್ನ ಈ ಪ್ರಾಜೆಕ್ಟ್ ಬೇಕು ಅಂತ ಹೇಳಿ 18,000 ಎಕರೆಷ್ಟು ಜಾಗವನ್ನ ಆ ವ್ಯಕ್ತಿ ತಗೊಂಡಿರ್ತಾರೆ. ಇದರ ಬಗ್ಗೆ ದೇವೇಗೌಡರಿಗೂ ಅಸಮಾಧಾನ ಇರುತ್ತೆ. ಇನ್ಫ್ಯಾಕ್ಟ್ 2008 ಒಮ್ಮೆ ಅವರು ಅವರ ಕೊಯಿಲಿಷನ್ ಸರ್ಕಾರ ಇದ್ದಾಗ ಇದೊಂದು ಲೂಟಿಕೋರರ ಒಂದು ಯೋಜನೆ ಅಂತ ಹೇಳಿರ್ತಾರೆ. ದೇವೇಗೌಡ ತಾವೇ ಇನಿಷಿಯೇಟ್ ಮಾಡಿದ್ದನ್ನ ತಾವೇ ಬೈತಾರೆ. ಸೊ ಹೀಗೆ ಅದು ಬೇರೆ ಬೇರೆ ಸರ್ಕಾರಗಳು ಬಂದು ಹೋಗುತ್ತೆ. ಆಮೇಲೆ ಕೆಣಿ ಯಾವಾಗ ಲ್ಯಾಂಡ್ ಕೊಡೋದಿಲ್ವೋ ಅವನು ಹೈಕೋರ್ಟ್ಗೆ ಹೋಗ್ತಕ್ಕಂಥದ್ದು ಸಂದರ್ಭಗಳು ಬರುತ್ತೆ. ಅಲ್ಲಿ ಸುಮಾರಾಗಿ ಒಂದು 25-30 ಕೇಸುಗಳನ್ನ ಸರ್ಕಾರದ ಹಾಕಿರ್ತಾನೆ. ಪ್ರತಿಯೊಂದರಲ್ಲೂ ಕೆಣಿ ಗೆಲ್ತಾರೆ. ಅದು ಏನ್ ತೋರಿಸುತ್ತೆ ಅಂದ್ರೆ ಬಹುಶಃ ಸರ್ಕಾರದ ಅಧಿಕಾರಿಗಳು ಕೂಡ ಅವನ ಪ್ರಾಜೆಕ್ಟ್ ಅಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಒಂದು ಶಾಮೀಲಾಗಿದ್ರು. ಹಾಗಾಗಿ ಅವರು ಯಾವ ಕೇಸನ್ನು ಸೋಲೋದಿಲ್ಲ. ಅವಾಗ ನಮ್ಗೆ ಜ್ಞಾಪಕ ಇದೆ, ಪ್ರತಿದಿನ ಒಂದಲ್ಲ ಒಂದು ಕೇಸ್ಗಳು ಏನೋ ಒಂದು ಬರ್ತಾನೆ ಇರ್ತಾಯಿತ್ತು. ಆಮೇಲೆ ಬಂದ ಸರ್ಕಾರಗಳು ಕೂಡ ಅಷ್ಟೇ. ಆ ಮೈಸೂರು ಭಾಗದಲ್ಲಿ ಸರಿಯಾಗಿ ಲ್ಯಾಂಡ್ ಕೊಡಲ್ಲ. ಸೊ ಅವನಿಗೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಕೂಡ ಆಗಲ್ಲ. ಆದ್ರೆ ಕೆನಿ ನೋಸ್ ಹೌ ಟು ಎಕ್ಸ್ಪ್ಲಾಯ್ಟ್ ದಟ್ ವಾಟ್ ಎವರ್ ಲ್ಯಾಂಡ್ ಹಿ ಹಸ್ ಗಾಟ್. ಸುಮಾರು 40-45 ಕಿಲೋಮೀಟರ್ ಅಷ್ಟು ಒಂದು ರಿಂಗ್ ರೋಡ್ ತರ ಮಾಡಿ ಬೆಂಗಳೂರಿನ ಸುತ್ತ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿನ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು, ರಿಂಗ್ ರೋಡ್ ಪ್ರಪೋಸಲ್ ತಗೊಂಡು ನ್ಯಾಷನಲ್ ಹೈವೇ ಇಂದ ಹೊರಗಿಟ್ಟು ಈ ಪ್ರಾಜೆಕ್ಟ್ ನಿಂದ ಅವರು ಕೋಟಿಗಟ್ಟಲೆ ಹಣ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇದೆ. ಸೊ ಇದೊಂದು ಕರ್ನಾಟಕದ ಕರ್ಮಕಾಂಡ. ಸೊ ದೇವೇಗೌಡರು ಅವಧಿ ಅಂತ ತಕ್ಷಣ ಕೊಜೆಂಟ್ರಿಕ್ಸ್ ವಿವಾದ ಅಂತ ಅವಾಗ ಕೇಳಿ ಬರುತ್ತೆ. ಏನಿದು ಕೊಜೆಂಟ್ರಿಕ್ಸ್ ವಿವಾದ ಅಂತ? ಅದು ಇನ್ನೊಂದು ಪ್ರಕರಣ. ಅಮೆರಿಕಾದ ಒಂದು ಕಂಪನಿ ಕರ್ನಾಟಕಕ್ಕೆ ಬಂದಿರುತ್ತೆ. ಕೊಜೆಂಟ್ರಿಕ್ಸ್ ಥರ್ಮಲ್ ಪ್ರಾಜೆಕ್ಟ್ ನ ಮಾಡ್ತೀವಿ ಅಂತ ಹೇಳಿ ಅವರು ದಕ್ಷಿಣ ಕನ್ನಡದಲ್ಲಿ ಮಾಡಬೇಕು ಅಂತ ಇರ್ತಾರೆ. ಪರಿಸರಕ್ಕೆ ಒಂದು ಸೂಕ್ಷ್ಮವಾದಂಥ ಪ್ರದೇಶವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ 1,000 ಮೆಗಾವಾಟ್ನ ಥರ್ಮಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಇರ್ತಾರೆ. ಆದರೆ ಲೋಕಲ್ ಜನಗಳು ಇದು ಪರಿಸರಕ್ಕೆ ವಿರುದ್ಧವಾದಂತಹದ್ದು ಅಂತ ಹೇಳಿ ಬಹಳ ಅಲ್ಲಿ ಚಳವಳಿ ನಡೆಯುತ್ತೆ. ಪಶ್ಚಿಮ ಘಟ್ಟಗಳಿಗೆ ಹಾನಿ ಆಗುತ್ತೆ ಅಂತ ಹೇಳಿ. ಸೊ ತುಂಬಾ ಪ್ರೊಟೆಸ್ಟ್ ಆಗುತ್ತೆ ಅದರ ಬಗ್ಗೆ. ಆದರೂ ದೇವೇಗೌಡ ಅದನ್ನು ನಿಲ್ಲಿಸಲ್ಲ ಆ ಪ್ರಾಜೆಕ್ಟ್ ಅನ್ನ.
ಅಷ್ಟೊತ್ತಿಗೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೂ ಹೋಗಿರ್ತಾರೆ. ಸೊ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋದಾಗ ಅಲ್ಲಿ ಸ್ಥಾನದಲ್ಲಿ ಅಲ್ಲಿಂದ ಅದಕ್ಕೆ ಪರಿಸರಕ್ಕೆ ಬೇಕಾದಂತ ಏನೋ ಲೈಸೆನ್ಸಿಂಗ್ ಇರುತ್ತೆ, ಅದನ್ನ ಕ್ವಾಯಟ್ ಆಗಿ ಕೊಡಿಸಿರ್ತಾರೆ. ಸೊ ಈ ವಿಚಾರ ಏನೋ ಪಾರ್ಲಿಮೆಂಟ್ ಅಲ್ಲಿ ಬಂದಾಗ ಇವರು ಅದ್ರ ಬಗ್ಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅಂದ್ರೆ ಮುಚ್ಚಾಕುವಂತ ಪ್ರಯತ್ನ ನಡೆದಿರುತ್ತೆ. ಬಟ್ ಆ ಸಂದರ್ಭದಲ್ಲಿ ಜಾರ್ಜ್ ಫರ್ನಾಂಡಿಸ್ ಮತ್ತು ಮನೇಕಾ ಗಾಂಧಿ ಇವರೆಲ್ಲ ಈ ಪ್ರಕರಣದಲ್ಲಿ ಕಿಕ್ ಬ್ಯಾಕ್ಸ್ ಇದೆ, ಹಾಗಾಗಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಬಹಳ ಜೋರಾಗಿ ಗಲಾಟೆ ಮಾಡ್ತಾರೆ. ಸೊ ಗಲಾಟೆ ಮಾಡ್ತಾರೆ, ಕಡೆಗೆ ಆ ಪ್ರಾಜೆಕ್ಟ್ ಕೂಡ ಅಲ್ಲಿಗೆ ಸತ್ತು ಹೋಗುತ್ತೆ. ಹಾಗಾಗಿ ಕರ್ನಾಟಕದ ಒಂದು ಅದೃಷ್ಟ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟ್ ಬರಲಿಲ್ಲ. ಅಂದ್ರೆ ಮುಖ್ಯಮಂತ್ರಿಯಾಗಿ ಮತ್ತೆ ಪ್ರಧಾನಮಂತ್ರಿಯಾಗಿ ಎರಡೂ ಸ್ಥಾನದಲ್ಲೂ ಅವರು ಈ ಆರೋಪವನ್ನು ಎದುರಿಸಬೇಕಾಯ್ತು. ಬಟ್ ದೇವೇಗೌಡರ ಆಡಳಿತ ಅಂತ ಬಂದ ತಕ್ಷಣ ಅಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅವರ ಕಾಲದಲ್ಲಿ ಇನಿಷಿಯೇಟ್ ಆಗಿದ್ದು ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತೇವೆ. ಸೊ ಇದು ಅವರ ಕನಸ ಅಥವಾ ಅದು ಆ ಸಂದರ್ಭದಲ್ಲಿ ಯಾವ ರೀತಿ ರೂಪುಗೊಳ್ತಿದ್ದು? ನೋಡಿ, ದೇವೇಗೌಡರಿಗೆ ಗೊತ್ತಿತ್ತು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಗಿ ಬೆಳೀತಾ ಇದೆ, ಮತ್ತೆ ಈಗ ಇರತಕ್ಕಂಥ HAL ಏರ್ಪೋರ್ಟ್ ಸಾಕಾಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅನ್ನುವ ಕನಸು ಕಂಡವರು ದೇವೇಗೌಡರು ಮೊದಲನೇದಾಗಿ. ಸೊ ಆ ಸಮಯದಲ್ಲಿ ಟಾಟಾ ಸಂಸ್ಥೆಗೆ ಅಧ್ಯಕ್ಷರಾಗಿ ರತನ್ ಟಾಟಾ ಬಂದಿರ್ತಾರೆ. ಸೊ ಅವರು ಇಂಟ್ರೆಸ್ಟ್ ತಗೊಂಡು ಅಮೆರಿಕಾದ ರೈಥಿಯಾನ್ ಅನ್ನೋ ಕಂಪನಿ ಮತ್ತು ಸಿಂಗಾಪುರ್ ಏರ್ಲೈನ್ಸ್ ಇವರನ್ನ ಜೊತೆಗೆ ಸೇರಿಸಿ ಒಂದು ಜಾಯಿಂಟ್ ಪ್ರಪೋಸಲ್ ಕೊಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ. ಅವರ ಪ್ರಪೋಸಲ್ ಪ್ರಕಾರ ಸೊ ಹಿಂದೆ ಒಂದು ಎಕ್ಸ್ಪರ್ಟ್ ಕಮಿಟಿ ಈಗಾಗಲೇ ಎಲ್ಲಿ ಮಾಡಬಹುದು ಅನ್ನೋದನ್ನ ಗುರುತಿಸಿರುತ್ತೆ. ಆ ಪ್ರಕಾರ ದೇವನಹಳ್ಳಿಯಲ್ಲಿ ಮಾಡಬಹುದು ಅನ್ನುವ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ. ಸೊ ದೇವನಹಳ್ಳಿಗೆ ಈ ಡೆಲಿಗೇಷನ್ ಎಲ್ಲ ಹೋಗುತ್ತೆ, ನೋಡ್ತಾರೆ, ಅವ್ರಿಗೂ ದೇವರ್ ಹ್ಯಾಪಿ ವಿತ್ ದ ಲೊಕೇಶನ್. ಸೊ ಅವರು ಏನು ಪ್ರಪೋಸಲ್ ಇಡ್ತಾರೆ ಅಂತ ಹೇಳಿದ್ರೆ, ನಮಗೆ 4,000 ಎಕರೆ ಬೇಕು, ನಾವು ಕೊಂಡ್ಕೊಳ್ತೀವಿ ಇದನ್ನ, ಮತ್ತೆ ಅಲ್ಲೇ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ದೇವೇಗೌಡ ಸರ್ಕಾರ ಅದು ಯಾವ ಕಾರಣಕ್ಕೇನೋ ಗೊತ್ತಿಲ್ಲ, ಇಲ್ಲ ನಿಮಗೆ ಅಲ್ಲಿ 2,000 ಎಕರೆ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ, ರತನ್ ಟಾಟಾ ಅವರಿಗೆ 2,000 ಎಕರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಮತ್ತು 99 ವರ್ಷದ ಲೀಸ್ ಕೊಡ್ತೀವಿ, ನಾಟ್ ಫಾರ್ ಸೇಲ್ ಅನ್ನುವ ಕಂಡೀಷನ್ ಹಾಕ್ತಾರೆ. ಇದು ಅವರಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಈ ಒಂದು ಪ್ರಪೋಸಲ್ ಹಾಗೆ ಮುಂದುವರಿತಾ ಇರ್ತದೆ. ಆಮೇಲೆ ಒಮ್ಮೆ ರತನ್ ಟಾಟಾ ಅವರು ಕರ್ನಾಟಕದ ಅಫಿಷಿಯಲ್ಸ್ನ ಮತ್ತು ಮಂತ್ರಿಗಳನ್ನು ಮೀಟ್ ಮಾಡ್ಲಿಕ್ಕೆ ಬಂದಿರ್ತಾರೆ. ನಮಗೆಲ್ಲ ಚೆನ್ನಾಗಿ ಜ್ಞಾಪಕ ಇದ್ದಂಗೆ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮೀಟಿಂಗ್ ನಡೀಬೇಕಾಗಿರುತ್ತೆ. ಸೊ ರತನ್ ಟಾಟಾ ಬರ್ತಾರೆ ಮೇಲೆ 3rd ಫ್ಲೋರ್ಗೆ, ಮೀಡಿಯಾ ಎಲ್ಲ ಕಾಯ್ತಾ ಇದೆ. ಅವ್ರು ಬಂದಾಗ ಅವ್ರು ರಿಸೀವ್ ಮಾಡೋದಕ್ಕೆ ಯಾವ ಮಂತ್ರಿಗಳು ಇರೋದಿಲ್ಲ, ಅಧಿಕಾರಿಗಳು ಇರಲ್ಲ. ಸುಮಾರು ಒಂದು 20 ನಿಮಿಷ ಟಾಟಾ ಅವರು ಒಬ್ಬರೇ ಕೂತಿರ್ತಾರೆ. ಸೊ ಅವರು ಅಫ್ಕೋರ್ಸ್ ಮೀಡಿಯಾ ಜೊತೆಗೆ ಚಾಟ್ ಮಾಡ್ಕೊಂಡು ಕಾಲ ಕಳೀತಾರೆ. ಬಟ್ ಇದೊಂದು ಬಹಳ ಭುಜಗರ ಉಂಟು ಮಾಡಿದಂತ ಪ್ರಸಂಗ ದೇವೇಗೌಡರ ಸರ್ಕಾರಕ್ಕೆ. ಸೊ ಹೀಗೆ ನಡೆಯುತ್ತೆ. ಆಮೇಲೆ ಇದು ಬೇರೆ ಬೇರೆ ಬಣ್ಣಗಳ ಪಡ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದ್ಮೇಲೆ ಅವರ ಮತ್ತು ಅವರ ಕುಟುಂಬದ ವಿಷನ್ ಈ ಪ್ರಾಜೆಕ್ಟ್ ಬಗ್ಗೆನೇ ಬದಲಾಗುತ್ತೆ. ಸೊ ಇವರು ಪ್ರಧಾನಮಂತ್ರಿ ಆದಾಗ ಅಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿ ಕರ್ನಾಟಕದ ಇಬ್ರಾಹಿಂ ಅವರು ಬರ್ತಾರೆ. ಇಬ್ರಾಹಿಂ ಬಂದವರು ಒಂದು ಖ್ಯಾತೆ ತೆಗಲಿಕ್ಕೆ ಶುರು ಮಾಡ್ತಾರೆ, ದೇವನಹಳ್ಳಿ ಸರಿಯಾದ ಜಾಗ ಅಲ್ಲ, ಅಲ್ಲಿ ಇದನ್ನು ಮಾಡಬಾರ್ದು ಅಂತ ಹೇಳಿ. ಅದ್ರ ಜೊತೆಗೆ ದೇವೇಗೌಡರ ಮಗ ಮತ್ತು ಆಗ MP ಕೂಡ ಆಗಿದ್ದಂತ ಕುಮಾರಸ್ವಾಮಿ ಅವರು ಕೂಡ ದೇವನಹಳ್ಳಿಯಲ್ಲಿ ಕೆಲವು ಬೆಸ್ಟ್ ಇಂಟ್ರೆಸ್ಟ್ಗಳು ಲ್ಯಾಂಡ್ ತಗೊಂಡಿದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಮಾಡಬೇಕು ಅಂತಿದ್ದಾರೆ, ಅದರಿಂದ ಬಿಡದಿಯಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಅವರ ವಿರೋಧಿಗಳು ಹೇಳ್ತಾರೆ, ಬಿಡದಿಯಲ್ಲಿ ದೇವೇಗೌಡರ ಫ್ಯಾಮಿಲಿ ಒಂದಷ್ಟು 1000 ಎಕರೆ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವರು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತಿದ್ದಾರೆ, ಇದು ಏನೇ ಯಾವುದೇ ಕಾರಣಕ್ಕೂ ಬಿಡದಿಗೆ ಶಿಫ್ಟ್ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಇದೆಲ್ಲ ಹಗ್ಗ ಜಗಾಟಗಳನ್ನ ನೋಡಿದಂತ ರತನ್ ಟಾಟಾ ಅಲ್ಲಿಗೆ ನಮಸ್ಕಾರ ಹೇಳ್ಬಿಡ್ತಾರೆ ಪ್ರಾಜೆಕ್ಟ್ಗೆ. ಆ ಪ್ರಾಜೆಕ್ಟ್ ಅಲ್ಲಿಗೆ ನಿಂತು ಹೋಗುತ್ತೆ. ಆದ್ರೆ ಫಾರ್ಚುನೇಟ್ಲಿ ನೆಕ್ಸ್ಟ್ ಬಂದಂತ SM ಕೃಷ್ಣ ಸರ್ಕಾರ ಇದ್ರ ಬಗ್ಗೆ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು, ಅದೇ ಟೈಮ್ನಲ್ಲಿ ವಾಜಪೇಯಿ ಸರ್ಕಾರ ಕೂಡ ಸೆಂಟ್ರಲ್ ಇರುತ್ತೆ, ಅವರು ಸಹಕಾರ ಕೊಡ್ತಾರೆ. ಅದರಿಂದ ಫೈನಲಿ ದೇವನಹಳ್ಳಿ 98 ನಂತರದಲ್ಲಿ ದೇವನಹಳ್ಳಿಯಲ್ಲೇ ಏರ್ಪೋರ್ಟ್ ಬರುತ್ತೆ. ಇವತ್ತು ನೋಡ್ತಾ ಇದ್ದೀವಿ ನಾವು, ವಿಶ್ವದಲ್ಲೇ ಒಂದು ಒಳ್ಳೆಯ ಏರ್ಪೋರ್ಟ್ ಅಂದ್ರೆ ಬೆಂಗಳೂರಿನ ಏರ್ಪೋರ್ಟ್ ಆಗಿದೆ. ಅಂದ್ರೆ ದೇವೇಗೌಡರು ಅವರು ಇನಿಷಿಯೇಟಿವ್ ಮಾಡ್ತಾರೆ, ಆದ್ರೆ ಅದಾದ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಅದು ಎಡವಟ್ಟಾಗುತ್ತೆ, ಇಲ್ಲ ಎಡವಟ್ಟು ಮಾಡ್ಕೋತಾರೋ, ಅದು ಏನೋ ಒಂದಾಗಿ ಅದು ಲಾಜಿಕಲ್ ಎಂಡ್ಗೆ ಹೋಗ್ತಾ ಇರಲಿಲ್ಲ. ಆದ್ರೆ ದೇವೇಗೌಡರು ಹಲವಾರು ಲಾಜಿಕಲ್ ಎಂಡ್ಗೆ ತಗೊಂಡು ಹೋದಂತಹ ಕೆಲವು ಸಾಧನೆಗಳು ಕೂಡ ಇಲ್ಲದೆ ಏನಿಲ್ಲ ಕರ್ನಾಟಕದಲ್ಲಿ. ನೋಡಿ, ಅವರಿಗೆ ಇಲ್ಲಿ ಅವಕಾಶ ಸಿಕ್ಕಿದ್ದು 17 ತಿಂಗಳ ಮಾತ್ರ ಮುಖ್ಯಮಂತ್ರಿ ಆಗಿ. ಆ ಟೈಮ್ನಲ್ಲೇ ಅವರು, ನನಗೆ ಜ್ಞಾಪಕ ಇದ್ದಂಗೆ, ಕಾವೇರಿ ಪ್ರಾಜೆಕ್ಟ್
ಬೆಂಗಳೂರು ಬರೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಮತ್ತೆ ಕರುಣಾನಿಧಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನಾದ್ರು ಮಾಡಿ ಕಾವೇರಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಅದು ಫೈನಲ್ ಆಗಿ ಇದಾಗಲ್ಲ, ಬಟ್ ಆಲ್ಮೋಸ್ಟ್ ಇನ್ನೇನು ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನುವ ಲೆವೆಲ್ ರೀಚ್ ಆಗಿರುತ್ತೆ. ಅವಾಗ ಬಿಕಾಸ್ ಆಫ್ ಜಯಲಲಿತಾ ಸೇಯಿಂಗ್ ದಟ್ ಈಸ್ ಸೇಲಿಂಗ್ ಆಫ್ ತಮಿಳುನಾಡು ಇಂಟ್ರೆಸ್ಟ್ ಅಂತ ಹೇಳಿದ್ರಿಂದ ಅದು ಅಲ್ಲಿಗೆ ಬಿದ್ದೋಗುತ್ತೆ. ಆಮೇಲೆ ಅವರು ಈವನ್ ದಲಿತರನ್ನ ಇಂಟರ್ನಲ್ ರಿಸರ್ವೇಶನ್ ಆ ವಿಚಾರನ ಕೂಡ ದೇವೇಗೌಡರು ಪ್ರಪೋಸಲ್ ಇಟ್ಟಿರ್ತಾರೆ. ಸೊ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಕೂಡ ಮಾಡಿರ್ತಾರೆ. ಆದ್ರೆ ವಿಧಿ ಆಟ ನೋಡಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿ ಸ್ಥಾನದಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗುವಂತ ಅವಕಾಶ ಬರುತ್ತೆ. ಬಟ್ ಈಗ ಏನು ಚರ್ಚೆ ಆಗ್ತಾ ಇದೆ, ಮುಸ್ಲಿಮರಿಗೆ ಗುತ್ತಿಗೆ ಆಧಾರದಲ್ಲಿ ಮೀಸಲಾತಿ ಅದೊಂದೇ ಅಲ್ಲ, ಅದ್ರ ಜೊತೆಗೆ ಇವರು OBC ಕ್ಯಾಟಗರಿನಲ್ಲಿ 4% ಮುಸ್ಲಿಮ್ಸ್ಗೆ ರಿಸರ್ವೇಶನ್ ಕೊಡ್ತಾರೆ. ಅದು ಅದರ ಹಿಂದಿನ ಸರ್ಕಾರದಂತ ವೀರಪ್ಪ ಮೊಯ್ಲಿ ಅವರ ಇನಿಷಿಯೇಟಿವ್ ಆಗಿರುತ್ತೆ, ಆದ್ರೆ ಅವ್ರು ಮಾಡಕ್ಕಾಗಿರಲ್ಲ. ಸೊ ದೇವೇಗೌಡರು ಬಂದ್ಮೇಲೆ ಅದು ಮುಸ್ಲಿಮ್ಸ್ಗೆ 4% ರಿಸರ್ವೇಶನ್ ಇಂಪ್ಲಿಮೆಂಟ್ ಮಾಡ್ತಾರೆ. ಮುಸ್ಲಿಮರಲ್ಲೇ ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಮಾಡಿರ್ತಾರೆ. ಸೊ ಅದು ಇನ್ನೂ ಶಾಶ್ವತವಾಗಿ ಉಳಿದಿದೆ, ಈಗಲೂ ಅದಿದೆ. ಯಾಕಂದ್ರೆ ನೋಡಿ, ಆ ತರದ್ದು ಮುಸ್ಲಿಮ್ಸ್ಗೆ ಆಸ್ ಎ ಕಮ್ಯುನಿಟಿ ಕೊಟ್ಟಿರ್ತಕ್ಕಂಥದ್ದು ಬೇರೆ ಬೇರೆ ಸ್ಟೇಟ್ಗಳದ್ದು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ, ಆದ್ರೆ ಕರ್ನಾಟಕದ್ದು ಉಳ್ಕೊಂಡಿದೆ.